ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ಮೋಸದ ಪರಮಾವಧಿಗೆ ಇಂದು ಒಂದು ಘಟನೆ ನಡೆದಿದೆ. ಇಂದು ವೈದ್ಯರ ಸಮುದಾಯ ಭವನದಲ್ಲಿ ಶ್ರೀರಾಮ್ ಮ್ಯೂಚುವಲ್ ಇನ್ಶೂರೆನ್ಸ್ ಎಂಬ ಕಂಪನಿ ವತಿಯಿಂದ ಜನರಿಗೆ ಫಿಕ್ಸ್ಡ್ ಡೆಪಾಸಿಟ್ ಜೀವ ವಿಮೆ ನೀಡುವ ಮಾಹಿತಿ ಹಮ್ಮಿಕೊಂಡಿದ್ದರು. ಇದರಲ್ಲಿ ಯಾವುದೇ ರೀತಿಯ ಹಣದ ಮಾಹಿತಿ ಕೊಡದೆ ಏಕಾಏಕಿ ಜನರಿಂದ ಹಣ ವಸೂಲಿ ಮಾಡಿದ ಘಟನೆ ನಡೆಯಿತು. ಈ ವಿಚಾರವಾಗಿ ಸುದ್ದಿ ಶೋಧದೊಂದಿಗೆ ಮಾತನಾಡಿದ ಉದ್ಯಮಿ ಶಕ್ತಿ ಹಾರ್ಡ್ವೇರ್ಸ್ನ ಮಾಲೀಕ ಸುಧೀರ್ ಕುಮಾರ್ ಮತ್ತು ಹಣ ಕಟ್ಟಿ ಮೋಸ ಹೋದವರು ಮಾಹಿತಿ ಹಂಚಿಕೊಂಡರು. ಬನ್ನಿ ವೀಕ್ಷಕರೇ, ಇವರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಇನ್ಶೂರೆನ್ಸ್ ಕಂಪನಿನೇ ವೈದ್ಯರ ಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಏನು ಕಾರ್ಯಕ್ರಮ ಅಂದರೆ ಜನಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಒಂದು ಇನ್ಶೂರೆನ್ಸ್ ಮಾಡಿಸೋದು ಅಂತ. ಜನಗಳ ಹತ್ರ ಇವರು ಏನು ಮಾಡಿದ್ದಾರೆ, ಮೊದಲೇ ಅಮೌಂಟ್ ಎಲ್ಲ ತೊಗೊಂಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡಿದ್ದಾರೆ. ನಿಮ್ಗೆ ಇನ್ಶೂರೆನ್ಸ್ ಬಾಂಡ್ ಮುಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಬಾಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ತಮಗೂ ಕೂಡ ಇದೇ ರೀತಿಯ ಒಂದು ಕಾಲ್ ಬರ್ತದೆ, ಅದೇ ರೀತಿ ಕೂಡ ಒಂದು ಕೂಪನ್ ಕೊಟ್ಟಿದ್ದಾರೆ. ಈಗ ತಾವೇನು ಹೇಳ್ತೀರಾ ಸರ್? ನಮಗೆ ಕೂಪನ್ನು ನಮ್ಮ ಮನೆಗೆ ತೊಗೊಂಬಂದು ಕೊಟ್ಟಿದ್ದಾರೆ. ಕೂಪನ್ನು ಬಂದುಬಿಟ್ಟು ಮತ್ತೆ ಫೋನ್ ಮಾಡಿಬಿಟ್ಟು ನೀವು ಒಂದು ಕೆಲಸ ಮಾಡಿ, ಒಂದು ಎರಡೂವರೆ ಗಂಟೆ ಹೊತ್ತಿಗೆ ಬನ್ನಿ, ಬರುವಾಗ ನೀವು ಮತ್ತು ನಿಮ್ಮ ಜೊತೆಗೆ ನಿಮ್ಮ ಮನೆಯವರನ್ನು ಕರ್ಕೊಂಬನ್ನಿ ಅಂತ ಹೇಳಿ ನಮ್ಗೆ ಹೇಳಿ, ನಾನು ತಕ್ಷಣ ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಕೇಳೋಣ ಅಂತ. ನಾನು ಒಬ್ಬನೇ ಬಂದಿದ್ದೀನಿ. ಬಂದು ವಿಚಾರ ಮಾಡಿದಾಗ ನಾವು ಬರೋದೊಳಗೆ ನೀವು ಬಂದಿದ್ದು ಲೇಟ್ ಆಯಿತು, ನಾವು ಈಗ ಊಟ ಮಾಡ್ತಿದ್ದೀವಿ, ನಾವು ಊಟ ಮಾಡಿ ಹೊರಡ್ತೀವಿ, ನೀವು ನಾಳೆ 12 ಗಂಟೆಗೆ 12:30 ಬನ್ನಿ ಬೆಳಿಗ್ಗೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಇದು ಏನಂದರೆ ಜನಗಳಿಗೆ ಮೋಸ ಮಾಡುವಂಥ ಒಂದು ಸ್ಕೀಮ್ ಇದು ಇವ್ರದ್ದು. ಇದು ಅದಕ್ಕೆ ಇಲ್ಲಿ ಪೊಲೀಸ್ ಪರ್ಮಿಷನ್ನು ಸಮೇತ ಕೊಟ್ಟಿದ್ದಾರೆ. ಪೊಲೀಸು ಪರ್ಮಿಷನ್ ಸಮೇತನೂ ಕೊಟ್ಟಿದ್ದಾರೆ. ಅದು ಹೆಂಗೆ ಕೊಟ್ಟರು, ಏನು ಎಂಥದ್ದು ಅನ್ನೋದ್ರ ಬಗ್ಗೆ ವಿಚಾರ ನಮಗೆ ಅದು ಬೇಕು. ಇದ್ರ ಬಗ್ಗೆ ಗಂಭೀರವಾದ ತನಿಖೆ ನಡೀಬೇಕು ಅಂತ ತಮ್ಮ ಹತ್ರ ನಾನು ತಿಳಿಸ್ತಿದ್ದೀನಿ. ಸರ್ ನಮಸ್ತೆ. ಇವತ್ತು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ವತಿಯಿಂದ ಒಂದು ಕಾರ್ಯಕ್ರಮ ನಡೀತದೆ ವೈದ್ಯರ ಸಮುದಾಯ ಭವನದಲ್ಲಿ. ಅಲ್ಲಿ ನೀವು ಹೋಗಿರ್ತೀರಾ. ನಿಮಗೆ ಯಾವ ರೀತಿಯಾದ ಒಂದು ಮಾಹಿತಿ ಕೊಟ್ಟರು ಅವರು? ಇನ್ನೊಂದು ಏನಂದರೆ ನೀವು ಅಲ್ಲಿ ಎಷ್ಟು ಹಣ ಕಟ್ಟಿದ್ದೀರಾ ಮತ್ತು ಯಾವ ರೀತಿ ಇದೆ ಅಂತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಿಮಗೆ ಬಾಂಡ್ ಬರುತ್ತೆ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಕೇಳಿದ್ದಾರೆ. ಇದಕ್ಕೆ ತಾವು ಏನು ಹೇಳ್ತೀರಾ ಸರ್? ಸರ್ ನಮಸ್ತೆ, ನನ್ನ ಹೆಸರು ಮೊಹಮ್ಮದ್ ಯಾಕೂಬ್ ಅಂತಂದೇಳಿ. ನಮ್ಮ ಮನೆಯವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿರೋದು. ಮೊನ್ನೆ ಏನೋ ಬುಧವಾರ ಒಂದು 3-4 ದಿನದ ಹಿಂದೆ ಆಫೀಸಿಗೆ, ಪ್ರತಿಯೊಂದು ಆಫೀಸಿಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಇವರು ಒಂದು ಕೂಪನ್ ಥರ ಮಾಡಿ ಅದರಲ್ಲಿ ನಂಬರ್ಸ್ ತಗೊಂಡು ಕಾಲ್ ಮಾಡ್ತಾರೆ. ಮೇಡಮ್ ನಿಮಗೊಂದು ಗಿಫ್ಟ್ ವೋಚರ್ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದನ್ನು ನಂಬ್ಕೊಂಡು ಸರಿ ಅಂತಂದೇಳಿ ಅದರಲ್ಲಿ ಕಾಲ್ ಮಾಡಿ, ಮೇಡಮ್ ನಿಮ್ಮ ನಂಬರಿಗೆ ಲಕ್ಕಿ ಡ್ರಾ ಆಗಿದೆ, ನಿಮ್ಮದು ಕೂಪನ್ ನಿಮ್ಮದೇ ಸೆಲೆಕ್ಟ್ ಆಗಿದೆ ಅಂತಂದೇಳಿ ಮಾತಾಡಿ ಫೋನ್ ಮಾಡಿ ಕರೆಸಿರ್ತಾರೆ. ನಾವು ಅದನ್ನು ತಕ್ಷಣಕ್ಕೆ ಕೇಳಿ, ಸರಿ ಮೇಡಮ್ ಎಲ್ಲಿ ಬರಬೇಕು ಏನು ಅಂತ ಕೇಳಿದಾಗ ಅವರು ನಮಗೆ ಸೀದಾ ವೈದ್ಯ ಸಮುದಾಯ ಭವನಕ್ಕೆ ಬನ್ನಿ ಅಂತ ಹೇಳಿ ಕರೀತಾರೆ. ನಾವು ಹೋಗ್ತೀವಿ. ನಮ್ಮನ್ನು ಹೋಗಿ ಒಂದು 5 ನಿಮಿಷ ಕೂರಿಸ್ತಾರೆ. ತದನಂತರ ಎಲ್ಲ ಕೂರಿಸಿ ಅವರು ಒಂದು 4-5 ಜನ ಮ್ಯಾನೇಜರು, ಸೂಪರ್ವೈಸರ್ ಥರ ಇರ್ತಾರೆ. ಅವರು ಬಂದುಬಿಟ್ಟು ನಮ್ಮನಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡಿದ್ದೇನೆಂದರೆ, ಈ ಥರ ಇದೆ ನಮ್ಮದು, ಈ ಥರ ಶ್ರೀರಾಮ್ ಫೈನಾನ್ಸು, ಮತ್ತು ಇದರೊಳಗೆ 50 ವರ್ಷದ್ದು ಸಿಲ್ವರ್ ಜುಬ್ಲಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಅದನ್ನು ಸೆಲೆಬ್ರೇಷನ್ ಮಾಡ್ತಾ ಇರೋದು ಕಾರಣಕ್ಕೋಸ್ಕರ ನಿಮಗೊಂದು ಆಫರ್ ಬರುತ್ತೆ. ಅದರಲ್ಲಿ ಲೈಫ್ ಇನ್ಶೂರೆನ್ಸು, ಲೋನ್ ಆಗಲಿ, ಮಕ್ಕಳಿಗೆ ಎಜುಕೇಷನ್ಗಾಗಲಿ ಅಂತಂದೇಳಿ ಹೇಳಿ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಫಂಡ್ ಆಗಲಿ ಮಾಡಬೇಕಂತ ನಮ್ಗೆ ಆಸೆ ಇರುತ್ತೆ. ಅದರ ಮೂಲಕ ಇದರಲ್ಲಿ ಎಲ್ಲ ಸಿಗುತ್ತಲ್ಲ, ಇನ್ಕ್ಲೂಡ್ ಆಗಿ ಬರುತ್ತಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಆಯಿತು ಸರಿ, ನಮ್ಮ ಕೈಯಲ್ಲಿ ಏನಾದರೂ ಒಂದು ಸೇವ್ ಮಾಡೋಣ ಮನಿ ಅಂತಂದೇಳಿ ಬಂದಿದ್ದನ್ನು ಅವರಿಗೆ ಕಟ್ಟಿರ್ತೀವಿ. ಆದರೆ 30,000 ನಾವು ಅಮೌಂಟ್ ಕಟ್ಟಿದ್ದೀವಿ ಸರ್. 30,000ನ ಒಂದೇ ದಿನದಲ್ಲಿ ಕಟ್ಟಬೇಕು. 1 ವರ್ಷ ಅಮೌಂಟ್ ಕಟ್ಟಂಗಿರಲ್ಲ. ಮತ್ತು ಮುಂದಿನ ವರ್ಷ 12 ತಿಂಗಳಲ್ಲಿ ಕಂತು ವೈಸು ನೀವು ಎಷ್ಟು ಬೇಕಾದರೂ ಕಟ್ಬೋದು ಅಂತ ಹೇಳಿರ್ತಾರೆ. ಹಾಂ ಸರ್, ಇವತ್ತೇ ಕೊಟ್ಟಿದ್ದು. ರೆಸಿಪ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ದೀವಿ. ಅದಕ್ಕೆ ಪ್ರೂಫ್ ಅಂತಂದು ರೆಸಿಪ್ಟ್ ಕೊಟ್ಟಿದ್ದಾರೆ. ಅದನ್ನು ನೋಡ್ಬೇಕು ಸರ್. ಈಗ ಅವು ಅಪೋಗಳು ನಾನು ಕೇಳ್ತಾ ಇದ್ದೀನಿ, ಏನಂತ ನನಗೂ ಖಚಿತವಾಗಿ ಮಾಹಿತಿ ಗೊತ್ತಿಲ್ಲ. ಇದೇನಾದರೂ ಫ್ರಾಡ್ ಆದರೆ ನಮ್ಮ ದುಡ್ಡನ್ನ ರಿಟರ್ನ್ ಮಾಡಿಸೋ ಏನಾದರೂ ಬಾಂಡ್ ಏನಾದರೂ ಕೊಟ್ಟಿದ್ದಾರಾ? ಬಾಂಡು 21 ಡೇಸ್ ಒಳಗಡೆ ನಮ್ಮ ಏನು ಅಡ್ರೆಸ್ ಇರುತ್ತಲ್ಲ ಅದಕ್ಕೆ ಬರುತ್ತೆ. ಬರಲಿಲ್ಲ ಅಂದ ತಕ್ಷಣಕ್ಕೆ ನಾವು ರೀಫಂಡ್ ಮಾಡ್ತೀವಿ ಅಂತಂದು ಸಹ ಹೇಳಿದ್ದಾರೆ. ನಾನು ಈಗ ಕಮ್ಯುನಿಕೇಟ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ. ಶ್ರೀರಾಮ್ ಫೈನಾನ್ಸ್ ಫಾರ್ಚೂನ್ ಅನ್ನೋ ಒಂದು ಕಂಪನಿಯಿಂದ ವೈದ್ಯರ ಸಮುದಾಯ ಭವನದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು, ಇನ್ಶೂರೆನ್ಸ್ ಮಾಡ್ತೀವಿ ಅಂತ.
ಅಲ್ವಾ? ಹೌದು. ಇದು ತಮಗೆ ಯಾವ ರೀತಿಯ ಮಾಹಿತಿ ಇತ್ತು ಮತ್ತೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ತಿಳಿಸಿ ನೋಡೋಣ. ಸರ್ ನಮಸ್ತೆ, ನನ್ನ ಹೆಸರು ಗುರುಮೂರ್ತಿ ಅಂತ ಹೇಳಿ. ಸರ್ ಇದು ಒಂದು 3 ಡೇಸಿಂದ ಮುಂಚೆ ಬಂದು ಈ ಕಾರ್ಡನ್ನು ನಮಗೆ ಕೊಟ್ಟಿದ್ದರು. ಇದರಲ್ಲಿ ನಂಬರ್ ಇದೆ, ಇದಕ್ಕೆ ನಿಮಗೆ ಡ್ರಾ ಮುಖಾಂತರ ನಿಮ್ಗೆ ಏನಾದ್ರು ಬಂದರೆ ನಿಮಗೆ ಗಿಫ್ಟ್ ವಾಚರ್ ಸಿಗುತ್ತೆ, ಗಿಫ್ಟ್ ಕೊಡ್ತೀವಿ, ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಏನಾದ್ರು ಅಮೌಂಟ್ ಕಟ್ಬೇಕಾ ಕೇಳಿದಾಗ ಅವ್ರು ಇಲ್ಲ, ಇದು ಯಾವ ಥರದ ಅಮೌಂಟ್ ಇರೋದಿಲ್ಲ, ನೀವು ಬಂದು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಆದರೆ ನಿಮ್ಮ ಇದಕ್ಕೆ ಬಂದರೆ ಮಾತ್ರ ಸ್ಟಾರ್ಟಿಂಗ್ ಹೇಳಿರೋದು. ಆ ನಂತರ ನಿನ್ನೆಯಿಂದ ಕಾಲ್ ಬರ್ತಾಯಿದೆ ನನಗೆ. ಫಸ್ಟ್ ಕಾಲ್ ಬಂತು, ಪಿಕ್ ಮಾಡಿದ್ದಿಲ್ಲ, ನಾನು ಬ್ಯುಸಿ ಇದ್ದೆ. ಸೆಕೆಂಡ್ ಕಾಲ್ ಬಂತು, ಪದೇ ಕಾಲ್ ಬರಬೇಕಾದ್ರೆ ನಾನು ಪಿಕ್ ಮಾಡಿದಾಗ ಈ ಹೆಸರನ್ನ ಹೇಳಿದ್ರು, ಶ್ರೀರಾಮ್ ಫಾರ್ಚೂನ್ ಕಂಪನಿಯಿಂದ ನಾವು ನಿಮಗೆ ಲಕ್ಕಿ ಡ್ರಾ ಆಗಿದೆ, ನೀವು ಬಂದು ಗಿಫ್ಟನ್ನು ತೊಗೊಳ್ಬೇಕು. ಎಲ್ಲಿ ಅಂತ ಕೇಳಿದಾಗ ಕೊಪ್ಪ ಸಮುದಾಯ ಭವನ ಅಂತ ಹೇಳಿದ್ರು. ಸೊ ಓಕೆ ಅಂತ ನಾವು ಹೇಳಿದ್ವಿ. ಅದಾದ ತಕ್ಷಣ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ, ನನ್ನ ಜೊತೆಗೆ ಯಾರ್ಯಾರು ತೊಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ತೊಗೊಂಡಿದ್ದಾರೆ. ಇದರಲ್ಲಿ ಫ್ರಾಡ್ ಅನ್ನೋದನ್ನ ಪಕ್ಕಾ ಗೊತ್ತಾಯ್ತು. ಹೇಗಂದರೆ ಪ್ರತಿಯೊಬ್ಬರಿಗೂ ಹೇಗಿರುತ್ತೆ ಫಸ್ಟ್ ಪಾಯಿಂಟ್. ಅದಾದ ತಕ್ಷಣ ನಾವು ಇಲ್ಲಿ ಬಂದ್ವಿ, ಭೇಟಿ ಕೊಟ್ವಿ. ಅವರು ಏನಂತಾರಂದರೆ, ನೀವು ನಿಮ್ಮ ಹೆಂಡತಿ ಇಬ್ಬರು ಒಟ್ಟಿಗೆ ಬರಬೇಕು, ಕಪಲ್ಸೇ ಬರಬೇಕು, ಒಬ್ಬರೇ ಬಂದರೆ ಅಲೋ ಇಲ್ಲ, ಈ ಥರ ನಮಗೆ ಹರಾಸ್ಮೆಂಟಾಗಿ ಒಂದು ಹೇಳಿರ್ತಾರೆ. ನಾವೇನು ಮಾಡ್ತೀವಿ, ಸೀದಾ ಇಲ್ಲಿ ಬಂದ್ವಿ, ಎಲ್ಲ ಕಡೆ ಹೋಗಿ ಲಾಸ್ಟಿಗೆ ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಬ್ಬರಿಗೂ 70,000 ರೂಪಾಯಿ ತೊಗೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಬಾಂಡ್ ಕೊಟ್ಟಿಲ್ಲ, ಇವತ್ತು ಬಾಂಡ್ ಯಾವುದೇ ಕೊಟ್ಟಿಲ್ಲ, ದುಡ್ಡು ತೊಗೊಂಡಿದ್ದಾರೆ. ದುಡ್ಡು ತಗೊಂಡೋಗಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ದಾಖಲೆ ಅಂದರೆ ಅವ್ರು ಕೊಟ್ಟಿರೋದಕ್ಕೆ ನಮ್ಮ ಹತ್ರ ಇದಿದೆ, ಆಯಿತಾ? ಅದ ತಕ್ಷಣ ನಾವು ಇಲ್ಲಿಗೆ ಎಂಟ್ರಿ ಕೊಡ್ತೀವಿ, ಇಲ್ಲಿ ಬರ್ತೀವಿ, ಕ್ವಶನ್ ಮಾಡ್ತೀವಿ. ಕ್ವಶನ್ ಮಾಡಿದಾಗ ತಕ್ಷಣವೇ ಬಾಗಿಲು ಹಾಕೊಂಡು ಹೋಗಿದ್ದಾರೆ. ಅವ್ರ ಹತ್ರ ನಿಜವಾಗ್ಲೂ ಅವ್ರ ಹತ್ರ ಪ್ರೂಫ್ ಕರೆಕ್ಟಾಗಿ ಇರೋದಾಗಿದ್ದರೆ ಅವ್ರು ಯಾಕೆ ಓಡೋದ್ರು? ಪರ್ಮಿಷನ್ ಇದೆ ಅಂತೇಳಿ ಸರ್ ಹೇಳಿದ್ದಾರೆ. ಬಟ್ ಇಲ್ಲಿ ಇವ್ರ ಹತ್ರ ಇಲ್ಲ, ಪರ್ಮಿಷನ್ ಲೆಟ್ರ್ ಇಲ್ಲ. ನಾವು ಕೇಳಿದಾಗ ಅವ್ರ ಪರ್ಮಿಷನ್ ಲೆಟ್ರ್ ನಮಗೆ ಕೊಟ್ಟಿಲ್ಲ, ಆಯಿತಾ? ಇದು ಬಡವರಿಗೆ ತೊಂದರೆ ಕೊಡುವಂಥ ಕಂಪನಿ. ನಮ್ಮ ಸ್ನೇಹಿತರು, ತುಂಬ ಜನ ಸ್ನೇಹಿತರಿಗೆ ಈ ಥರ ಟೋಕನನ್ನು ಕೊಟ್ಟು ಏನು ನಿಮಗೊಂದು ಗಿಫ್ಟ್ ಬಂದಿದೆ, ಗಿಫ್ಟ್ ವೋಚರ್ ಬಂದಿದೆ ಅಂತ ಹೇಳಿ ಇಲ್ಲಿಗೆ ಕರೆಸಿ ಇಲ್ಲಿಗೆ ಬಂದಾದ ಕೂಡಲೇ ಏನು ಮಾಡ್ತಾರೆ, ನೀವು ಒಬ್ಬರೇ ಬರೋದಲ್ಲ, ಕಪಲ್ಸ್ ಬರಬೇಕು ಅಂತ ಹೇಳಿ ಇಲ್ಲಿ ಕರೆಸಿ ಆದ್ರ ಮೇಲೆ ಏನಾಗುತ್ತೆ ಅಂತಂದರೆ ಅವ್ರದ್ದು ಒಂದಷ್ಟು ಹೇಳ್ತಾರೆ, ನಮ್ದು ಈ ಥರ ಬಾಂಡ್ ಇದೆ, ಇಷ್ಟು ಅಮೌಂಟ್ ಇದೆ ಅಂತೇಳಿ 15,000, 20,000, 50,000, 70,000 ಅಂತೇಳಿ ಅಮೌಂಟನ್ನು ಕಟ್ಸ್ಕೊತಾರೆ. ಬಾಂಡ್ ಆಮೇಲೆ 15ರಿಂದ 20 ದಿನ ಆದ್ರ ಮೇಲೆ ಬಾಂಡ್ ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬಾಂಡ್ ಬರೋದಿಲ್ಲ. ನಾವೀಗ ನಮ್ಮ ಸ್ನೇಹಿತರ ಜೊತೆಗೆ ಇಲ್ಲಿಗೆ ಬರ್ತೀವಿ, ಬಂದು ನಾವು ಇದನ್ನು ಕೇಳಲಿ ಅಂದರೆ ಅವ್ರ ಹತ್ರ ತುಂಬ ಜನ ಇರ್ತಾರೆ, ಹೋಗಿ ಕೇಳ್ತೀವಿ. ಕೇಳಿದ ಕೂಡಲೇ ಅವ್ರು ಸಮಂಜಸವಾದ ಉತ್ತರ ಕೊಡೋದಿಲ್ಲ, ಅಲ್ಲಿಂದ ಅಲ್ಲಿಗೆ ಜಾರ್ಕೊಳ್ಳಿಕ್ಕೆ ನೋಡ್ತಾರೆ. ಹಾಗೆ ಯಾರ್ಯಾರಿಗೂ ಹೋಗಿ ಫೋನ್ ಮಾಡ್ತಾರೆ, ಫೋನ್ ಕರೆ ಮಾಡಿ ಎಲ್ಲ ಆಗಿ ಲಾಸ್ಟಿಗೆ ಅವರು ಏನು ನಾವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ ಕೂಡಲೇ ಅವರು ಏನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಕ್ಲೋಸ್ ಮಾಡಿ ಅಂತ ಹೇಳಿದ ಕೂಡಲೇ ಆ ತಕ್ಷಣ ಕೂಡಲೇ ಈಗ ನಾವು ಬಂದು ಕೇವಲ ಅರ್ಧ ಗಂಟೆ ಆಗಿದೆ, ಅರ್ಧ ಗಂಟೆಯಲ್ಲಿ ಖಾಲಿ ಮಾಡಿಕೊಂಡು 35 ಜನ ಇರ್ತಾರೆ, ಒಂದು 35 ಜನ ಇದ್ದಾರೆ. ಒಂದು ಹುಡುಗಿಯರು ಒಂದು 10-15 ಜನ ಹುಡುಗಿಯರು, ಅವರೊಂದು ಆಫೀಸರ್ಗಳು ಒಂದು 10 ಜನ ಇರ್ತಾರೆ. ನಾವು ಇಲ್ಲಿ ಬಂದು ಕೇಳಿದ ತಕ್ಷಣ ಅವರು ತಬ್ಬಿಬ್ಬಾಗಿ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಈಗ ಕಾರ್ ಹತ್ಕೊಂಡು ಅಷ್ಟು ಜನನು ಪರಾರಿಯಾಗಿ ಹೋಗಿದ್ದಾರೆ. ಮೋಸ ಹೋಗೋರು ಇರೋವರೆಗೆ ಇದೇ ಥರ ಮೋಸ ಮಾಡೋರು ಇರ್ತಾರೆ. ಎಲ್ಲರೂ ಕೂಡ ಜಾಗೃತಿಯಿಂದ ಇರಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.